ನಮಸ್ತೆ, ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಪ್ರತಿಯೊಬ್ಬರು ಕೂಡ ಲೈಫಲ್ಲಿ ಸಕ್ಸಸ್ ಪಡಿಬೇಕು, ಯಶಸ್ಸು ಪಡಿಬೇಕು, ಗ್ರೋತ್ ಆಗಬೇಕು, ಸಾಕಷ್ಟು ಎಲ್ಲರೂ ಕನ್ಸು ಕಟ್ತಾರೆ. ಓಕೆ, ಎಲ್ಲರಲ್ಲೂ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಲೈಫಲ್ಲಿ ಈ ಸಕ್ಸಸ್, ಗ್ರೋತ್, ಯಶಸ್ಸು ಕಾಣಬೇಕಂತ ಹೇಳಿದ್ರೆ ಇದಕ್ಕೆ ಮೇನ್ ಸಪೋರ್ಟ್ ಮಾಡೋಂಥದ್ದು ಯಾವುದಪ್ಪ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಮೈಂಡ್. ಸೊ ಈ ಮೈಂಡನ್ನ ಯಾರು ಮಾಸ್ಟ್ರಿ ಮಾಡ್ಕೊಳ್ತಾರೆ ಅಂದರೆ ಮನಸ್ಸನ್ನ ಯಾರು ಹತೋಟಿಗೆ ತಗೊಳ್ತಾರೆ. ಮನಸ್ಸು ಗೊತ್ತೆಲ್ಲರಿಗೂ, ಮನಸ್ಸು ಒಂಥರ ಮಾರ್ಕೆಟ ಇದ್ದಂಗೆ. ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರ್ತಾ ಇರೋದಿಲ್ಲ. ಆಲೋಚನೆಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಫೋಕಸ್ಡ್ ಆಗಿರೋದಿಲ್ಲ, ಅಥವಾ ನಿಮ್ಮ ಗುರಿ ಕಡೆಗೆ ಅಥವಾ ನಿಮ್ಗೆ ಹೆಂಗೆ ಬೇಕು ಆ ಥರ ಆಲೋಚನೆಗಳು ಸಪೋರ್ಟ್ ಮಾಡ್ತಾರಲ್ಲ. ಸೊ ಅದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋಂಥದ್ದು ಏನಪ್ಪ ಅಂದರೆ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡೋದು. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಇವತ್ತಿನ ಈ ಒಂದು ಸೆಷನ್ ನಾವು ಕಲಿತಾರಂಥದ್ದು ಏನಪ್ಪ ಅಂದರೆ, ಸೊ ವಿಟಮಿನ್ ಐ ಸೀರೀಸಲ್ಲಿ ಹೌ ಟು ಕಂಟ್ರೋಲ್ ಯುವರ್ ಮೈಂಡ್, ನಿಮ್ಮ ಮೈಂಡನ್ನ ಹೇಗೆ ಮಾಸ್ಟ್ರಿ ಮಾಡೋಂಥದ್ದು ಅಥವಾ ಹತೋಟಿಗೆ ತಗೊಳ್ಳೋಂಥದ್ದು. ಸೊ ಸಾಕಷ್ಟು ವಿಧಾನಗಳಿದೆ. ಅದರಲ್ಲಿ ಒಂದು ವಿಧಾನವನ್ನು ತಿಳ್ಕೊಳ್ಳೋಂಥದ್ದು ಇವತ್ತು ಯಾವುದಪ್ಪ ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್, ನಿಮ್ಮ ಮೈಂಡನ್ನ ನೀವು ಕಂಟ್ರೋಲಿಗೆ ತರಬೇಕಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಒನ್ ಆಕ್ಟಿವಿಟಿ. ಯಾವುದಪ್ಪ ಅಂತ ಹೇಳಿದ್ರೆ ಬ್ರೀದಿಂಗ್ ಎಕ್ಸಸೈಸ್, ಪ್ರಾಣಾಯಾಮ, ಉಸಿರಾಟದ ಕ್ರಿಯೆ. ಏನು ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣ ಅಂದರೆ ನಮ್ಮ ಉಸಿರಾಟ, ಆಯಾಮ ಅಂದರೆ ಕಂಟ್ರೋಲ್. ನಿಯಮಿತವಾಗಿ ಉಸಿರಾಟವನ್ನು ಅಭ್ಯಾಸ ಮಾಡ್ತಾ ಬಂದರೆ, ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸ್ನೇಹಿತರೆ, ನಮ್ಮ ಉಸಿರಾಟ ಅನ್ನೋಂಥದ್ದು ಇದೆಯಲ್ವಾ, ಇದು ಡೈರೆಕ್ಟ್ಲಿ ನಮ್ಮ ಬ್ರೈನ್ಗೆ ಕನೆಕ್ಟ್ ಆಗುತ್ತೆ, ನಮ್ಮ ಮೈಂಡ್ಗೆ ಕನೆಕ್ಟ್ ಆಗುತ್ತೆ. ಸೊ ಒನ್ ಹೂ ಪ್ರಾಕ್ಟೀಸಸ್ ಬ್ರೀದಿಂಗ್ ಆಕ್ಟಿವಿಟಿ, ಯಾರು ಉಸಿರಾಟದ ಕ್ರಿಯೆಗಳನ್ನು ನಿಯಮಿತವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಬರ್ತಾರೋ ಅವರ ಒಂದು ಮನಸ್ಸು ತುಂಬ ಸ್ಥಿಮಿತವಾಗಿರುತ್ತೆ, ಕಂಟ್ರೋಲಲ್ಲಿರುತ್ತೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮೈಂಡ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಮೆಡಿಟೇಷನ್ ಜೊತೆಗೆ ಇನ್ನೊಂದು ನೀವು ಅಭ್ಯಾಸ ಮಾಡ್ಕೋಬೇಕಾದಂಥದ್ದು ಯಾವುದಪ್ಪ ಅಂದರೆ ಬ್ರೀದಿಂಗ್ ಎಕ್ಸಸೈಸ್. ಎಸ್, ಎಷ್ಟು ಜನ ಮಾಡ್ತೀರಾ ಬ್ರೀದಿಂಗ್ ಎಕ್ಸಸೈಸ್ ಡೈಲಿ, ದಿನನಿತ್ಯ? ಯಾವಾಗಾದ್ರೂ ಮಾಡೋದು ಗೊತ್ತಿರುತ್ತೆ, ಬಟ್ ಡೈಲಿ ಮಾಡ್ತೀನಿ ಸರ್, ಯಾರು ಹೇಳಿ ಯಾರು ಹೇಳಿದಿರ ಇರಲಿ ಮಾಡ್ತೀನಿ ಅನ್ನೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಬ್ರೀದಿಂಗ್ ಎಕ್ಸಸೈಸ್ ಅಂದಾಗ ಯಾವುದು? ಸಾಕಷ್ಟಿದೆ, ಅದರಲ್ಲಿ ತುಂಬ ಬ್ರೀದಿಂಗ್ ಎಕ್ಸಸೈಸ್ ಇದೆ, ಯೋಗಿಕ್, ಪ್ರಾಣಿಕ್, ಸಾಕಷ್ಟು ಬ್ರೀದಿಂಗ್ ಆಕ್ಟಿವಿಟೀಸ್ ಇದೆ. ಸೊ ಅದನ್ನೆಲ್ಲ ಕ್ಲಾಸಲ್ಲಿ ಕಲಿಬೋದು, ಯಾವುದಾದ್ರೂ ಕೋರ್ಸಲ್ಲಿ ಕಲಿಬೋದು ನಾವು. ನನ್ನದೇ ಆ್ಯಪಲ್ಲಿ ಕೂಡ, ನಮ್ಮ ವಿವಿನ್ ಅಕಾಡೆಮಿಲಿ ಕೂಡ ನಿಮಗೆ ಅದು ಸಿಗುತ್ತೆ. ಯು ಕ್ಯಾನ್ ಲರ್ನ್ ವಿತ್ ದಟ್. ಓಕೆ, ಅಥವಾ ಅದ್ರದ್ದು ಯಾವುದಾದ್ರು ನಾನು ಸೆಷನ್ ಮಾಡಿದಾಗ, ಪ್ರೋಗ್ರಾಮ್ ಮಾಡಿದಾಗ ಜಾಯ್ನ್ ಆಗ್ಬೋದು ನೀವು, ರೈಟ್? ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಎಷ್ಟೊಂದು ಬ್ರೀದಿಂಗ್ ಆಕ್ಟಿವಿಟೀಸ್ ಇದೆ. ಓಕೆ, ಸೊ ನಿಮ್ಮ ಉಸಿರಾಟವನ್ನು, ಈವನ್ ಮೆಡಿಟೇಷನಲ್ಲಿ ಕೂಡ ಅಷ್ಟೇ, ಸಿಂಪಲ್ ಆಗಿ ಒಂದು ಹೇಳ್ತೀನಿ ನೋಡಿ. ಮೆಡಿಟೇಷನ್ ಕೂಡ ನೀವು ಕೂತಾಗ ಧ್ಯಾನದಲ್ಲಿ ನಿಮ್ಮ ಫೋಕಸ್ ಉಸಿರಾಟದ ಮೇಲೆ ಕೇಂದ್ರೀಕೃತ ಮಾಡ್ತಾ ಇದ್ರೇ ಸಾಕು, ಅದೇ ಒಂದು ಬ್ರೀದಿಂಗ್ ಆಕ್ಟಿವಿಟಿ ಕೂಡ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಡೈಲಿ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಬಿಗಿನಿಂಗಲ್ಲಿ ಅಥವಾ ಎಂಡಿಂಗಲ್ಲಿ ಅಥವಾ ಓವರಾಲ್ ಮೆಡಿಟೇಷನ್ ಸಮಯದಲ್ಲಿ ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡ್ತಾ ಬಂದರೆ ಆಟೋಮೆಟಿಕಲಿ ನಿಮಗೇನಾಗುತ್ತೆ, ಮನಸ್ಸು ಕಂಟ್ರೋಲಿಗೆ ಬರೋಕ್ಕೆ ಶುರು ಆಗುತ್ತೆ. ಹೇಗೆ ಹೇಳ್ತೀನಿ ನೋಡಿ, ಎಕ್ಸಾಂಪಲ್. ಸೊ ಕೂತ್ಕೊಳ್ತೀರಾ ಮೆಡಿಟೇಷನ್ಗೆ, ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತೀರಾ, ಇನ್ಹೇಲ್ ಎಕ್ಸೇಲ್ ಮೇಲೆ ಫೋಕಸ್ ಮಾಡ್ತೀರಾ. ಮಾಡ್ತಾ ಮಾಡ್ತಾ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ, ಮತ್ತೆ ಹಿಡ್ಕೊಂಡು ಎಳ್ಕೊಂಬರ್ಬೇಕು, ಫೋಕಸ್, ಮತ್ತೆ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತೀವಿ, ಮತ್ತೆ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಮತ್ತೆ ಮನಸ್ಸೇನೋ ಆ ಕಡೆ ಈ ಕಡೆ ಹೋಗುತ್ತೆ, ಆಲೋಚನೆಗಳೇನೋ ಬರುತ್ತೆ, ಮತ್ತೆ ಕಮಾನ್ ಎಳ್ಕೊಂಬಂದು ಮತ್ತೆ ಉಸಿರಾಟ ಮೇಲೆ ಫೋಕಸ್ ಮಾಡಿ. ಸೊ ಈ ಥರ ಮಾಡಬೇಕು, ಸ್ವಲ್ಪ ಪ್ರಯತ್ನ ಪಡಬೇಕು, ಎಫರ್ಟ್ ಹಾಕಬೇಕಾಗುತ್ತೆ. ಸೊ ಮಾಡ್ತಾ 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 ಒಂದು ಲಾಂಗ್ ಟೈಮಲ್ಲಿ ಏನಾಗುತ್ತೆ ನಿನಗೆ, ಸೊ ಕಂಟ್ರೋಲಿಗೆ ಬರುತ್ತೆ ಮೈಂಡು, ಫೋಕಸ್ ಪೂರ ಉಸಿರಾಟದ ಮೇಲೆ ಇರುತ್ತೆ. ಯಾವುದೇ ಆಗಲಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಅದು ಮಾಸ್ಟ್ರಿ ಆಗೋಂಥದ್ದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ಉಸಿರಾಟದ ಕ್ರಿಯೆಯನ್ನು ಅಭ್ಯಾಸ ಮಾಡ್ತಾ ಬನ್ನಿ, ಮೆಡಿಟೇಷನ್ಗಿನ ಮೊದಲು ಅಥವಾ ಮೆಡಿಟೇಷನ್ ಸ್ಥಿತಿಯಲ್ಲಿ ಅಥವಾ ಮೆಡಿಟೇಷನ್ ಆದ ನಂತರ ಸಹ. ಸೊ ಇದರಿಂದ ಸಾಕಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ನೋಡ್ಬೋದು, ನಿಮ್ಮ ಮೈಂಡ್ ಕಂಟ್ರೋಲಲ್ಲಿರುತ್ತೆ, ನಿಮ್ಮ ಆಲೋಚನೆ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ, ಸಾಕಷ್ಟು ನಿಮಗೆ ಫೋಕಸ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಡನ್. ಥ್ಯಾಂಕ್ ಯು ಸೋ ಮಚ್. ಸೊ ವಿ ಹ್ಯಾವ್ ಲರ್ನ್ ದಿಸ್, ಹೌ ಟು ಕಂಟ್ರೋಲ್ ಯುವರ್ ಮೈಂಡ್ ವಿತ್ ಬ್ರೀದಿಂಗ್ ಆಕ್ಟಿವಿಟಿ. ಥ್ಯಾಂಕ್ ಯು ಫ್ರೆಂಡ್ಸ್.